ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ DNA, ಸರ್ವಾಧಿಕಾರಿ DNA. ಆ ಸರ್ವಾಧಿಕಾರಿ DNA ಕಾರಣದಿಂದ ತನಗೆ ಅಧಿಕಾರ ತಪ್ಪಿದಾಗಲೆಲ್ಲ, ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ತಪ್ಪೋಗುತ್ತೆ, ಈ DNA ಕಾರಣಕ್ಕೆ ಹೀಗೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಆ DNA ದೋಷ ಇರೋದ್ರಿಂದ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ. ಆ ಮೆಂಟಲ್ ಬ್ಯಾಲೆನ್ಸ್ ತಪ್ಪೋದ್ರಿಂದ ಈ ರೀತಿ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗಲೂ ಚಾಲೆಂಜು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಬಯಸ್ತೇವೆ. ನೀವು ಆಧಾರ ಸಹಿತ ನ್ಯಾಯಾಲಯಕ್ಕೆ ಹೋಗಿ. ಯಾವ BLO, ಯಾವ AERO ತಪ್ಪು ಮಾಡಿದ್ದಾನೆ ಅಂತ ನೀವು ಆರೋಪ ಹೇಳಿ. ಯಾವ AER ತಪ್ಪು ಮಾಡಿದ್ದಾನೆ, ಎಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಅಡಿಷನ್ ಜಾಸ್ತಿ ಆಗಿದೆ ಹೊರತು ಡಿಲಿಷನ್ ಕಡಿಮೆ ಆಗಿದೆ. 5 ಜನ ಅಡಿಷನ್ ಆದರೆ ಒಬ್ಬರು ಡಿಲಿಷನ್ ಆಗಿದೆ. ಒಂದು ಮತಗಟ್ಟೆನಲ್ಲಿ ಸರಾಸರಿ 5 ಜನರ ಮತಪಟ್ಟಿಗೆ ಹೆಸರು ಸೇರಿಕೊಂಡ್ರೆ ಒಬ್ಬರು ಡಿಲಿಷನ್ ಆಗಿದೆ. ಅಂದರೆ ಡೆತ್ ರೇಟ್ಗಿಂತ ಕಡಿಮೆ ಡಿಲಿಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಕರ್ನಾಟಕದಲ್ಲಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ. ಬೆಂಗಳೂರಿನಲ್ಲಿ ಎಷ್ಟು ಜನ ಹುಟ್ಟಿದಾರೋ ಅದಕ್ಕಿಂತ ಜಾಸ್ತಿ ಅಡಿಷನ್ ಆಗಿದೆ. ಎಷ್ಟು ಜನ ಸತ್ತಿದಾರೋ ಅದಕ್ಕಿಂತ ಕಡಿಮೆ ಡಿಲಿಷನ್ ಆಗಿದೆ. ಇಟ್ಸ್ ಸೋರ್ಸ್ ಅಂದರೆ ಡಾಕ್ಯುಮೆಂಟ್ ಸೋರ್ಸ್. ರಾಹುಲ್ ಗಾಂಧಿ ಆರೋಪ ಒಂದು ಸುಳ್ಳು ನೆರೇಟಿವ್ ಸೃಷ್ಟಿ ಮಾಡುವಂಥ ಒಂದು ಆರೋಪ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗುತ್ತೆ. ಹಾಗಾಗಿ ನಾನು ಯಾರಿಗಾದರೂ ರಾಹುಲ್ ಗಾಂಧಿಯವರ ಬಗ್ಗೆ ಆರೋಗ್ಯದ ಬಗ್ಗೆ ಕಳಕಳಿ ಇದ್ದರೆ ಅವ್ರನ್ನ ಒಮ್ಮೆ ಮೆಡಿಕಲ್ ಚೆಕಪ್ನ ಸಮಗ್ರವಾಗಿ ಮಾಡಿಸಿ ಅಂತ ನಾನು, ಯಾಕೆಂದ್ರೆ ಕೆಲವ್ರ ಭವಿಷ್ಯನೇ ರಾಹುಲ್ ಗಾಂಧಿ ಮೇಲೆ ನಿಂತಿದೆ. ದೇಶದ ಭವಿಷ್ಯ ರಾಹುಲ್ ಗಾಂಧಿ ಮೇಲೆ ನಿಂತಿಲ್ಲ, ಕಾಂಗ್ರೆಸ್ಸಿಗರ ಕೆಲವರ ಭವಿಷ್ಯ ರಾಹುಲ್ ಗಾಂಧಿಯವರ ಮೇಲೆ ನಿಂತಿದೆ. ಹಾಗಾಗಿ ನಿಮ್ಮ ನಾಯಕನ ಮೆಡಿಕಲ್ ತಪಾಸಣೆ ಮಾಡಿಸಿ ಅಂತ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ.